ಹೆಸರು ಪುಷ್ಪ. ನಾನು ಪ್ರಥಮ ವರ್ಷದ BSc ನರ್ಸಿಂಗ್ ವಿದ್ಯಾರ್ಥಿನಿಯಾಗಿದ್ದು, ಇಂದು SDS-TRC ಆ್ಯಂಡ್ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸ್ ಬೆಂಗಳೂರಿನಲ್ಲಿರುವ ಆಸ್ಪತ್ರೆಯಲ್ಲಿ ನಾವು ಈ ದಿನ ಏಪ್ರಿಲ್ 22, 2025 ವಿಶ್ವ ಭೂ ದಿನ ಎಂದು ಆಚರಿಸುತ್ತಿದ್ದೇವೆ. ಈ ವರ್ಷದ ಥೀಮ್ ಅವರ್ ಪವರ್ ಅವರ್ ಪ್ಲ್ಯಾನೆಟ್. ಹೀಗೆ ಈ ವಿಶೇಷ ದಿನದ ಬಗ್ಗೆ ನನ್ನ ಸ್ನೇಹಿತರು ಕೆಲವು ಮಾತುಗಳನ್ನು ಆಡುತ್ತಾರೆ. ಎಲ್ಲರಿಗೂ ವಿಶ್ವ ಭೂ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಾವು SDS-TRC ಮತ್ತು ರಾಜೀವ್ ಗಾಂಧಿ ಹೃದಯರೋಗಿಗಳ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಏಪ್ರಿಲ್ 22 ವಿಶ್ವ ಭೂ ದಿನವನ್ನು ಆಚರಿಸುತ್ತಿದ್ದೇವೆ. ಇದು ಮೊದಲನೇ ಬಾರಿಗೆ ಮಾರ್ಚ್ 21 ವಿಶ್ವ ಭೂ ದಿನವನ್ನು ಆಚರಿಸುವಂತಾಗಿತ್ತು. ಇದನ್ನು 1970ರಲ್ಲಿ ಯುನೆಸ್ಕೋದಲ್ಲಿ ನಡೆದ ಸಮ್ಮೇಳನದಲ್ಲಿ ಫ್ರಾನ್ಸಿಸ್ಕೋ ಅವರು 1970 ಮಾರ್ಚ್ 22 ವಿಶ್ವ ಭೂ ದಿನವನ್ನು ಆಚರಿಸಲು ಆದೇಶ ಹೊರಡಿಸಲಾಗುತ್ತದೆ. ಆ ವರ್ಷದಿಂದ ಇಲ್ಲಿಯವರೆಗೂ ಒಂದು ಪ್ರಮುಖ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಭೂ ದಿನವನ್ನು ಆಚರಿಸಲಾಗುತ್ತಿದೆ. ಇದರ ಮುಖ್ಯ ಪ್ರಾಮುಖ್ಯತೆ ಒಂದು ಗ್ರಹ ಒಂದು ಭೂಮಿ ಹಸಿರಾಗಿಸೋಣ ಎಂಬಂತೆ ನಾವು ಎಲ್ಲರೂ ಕೈಗೂಡಿ ಈ ವಿಶ್ವ ಭೂ ದಿನವನ್ನು ಒಂದು ಸುಂದರವಾದ ಕಾರ್ಯಕ್ರಮವನ್ನಾಗಿ ಮಾಡುತ್ತಾ, ಈ ಭೂಮಾಲಿನ್ಯವು ಬಹಳ ರೀತಿಯಾಗಿ ಎಲ್ಲ ತೊಂದರೆಗಳಿಗೆ ಎಡೆಯಾಗುತ್ತಿದೆ. ಆದ ಕಾರಣ ಭೂಮಾಲಿನ್ಯವು ಎಲ್ಲ ಮಾಲಿನ್ಯಗಳನ್ನು ಒಳಗೊಂಡಿರುವಂಥದ್ದಾಗಿದ್ದು, ಜಲಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಇನ್ನೂ ಮುಂತಾದ ಮಾಲಿನ್ಯಗಳಿಂದ ಇದು ಒಳಗೊಂಡಿದ್ದು, ಆ ಮಾಲಿನ್ಯಗಳನ್ನು ತಡೆಗಟ್ಟುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿ, ಇದು ಬರೀ ಒಂದು ಕಾರ್ಯಕ್ರಮವಾಗಿದೆ. ಇದನ್ನು ಕೂಡ ನಮ್ಮ ದೈಹಿಕ ವ್ಯಾಯಾಮದಲ್ಲಿ ಕೂಡ ಇದನ್ನು ಅಳವಡಿಸಿಕೊಂಡು ನಾವು ಭೂತಾಯಿಯನ್ನು ನಮ್ಮ ಸ್ವಂತ ತಾಯಿಯಂತೆ ರಕ್ಷಿಸಿ, ಯಾವುದೇ ರೀತಿಯಿಂದ ಅಡೆತಡೆಗಳು, ಕಾಡು ಅರಣ್ಯ ವಿನಾಶ ಈ ಥರ ಏನು ಮಾಡದೆ ನಾವು ಈ ಭೂಮಿಯನ್ನು ರಕ್ಷಿಸಬೇಕು. ಆದ ಕಾರಣ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಭೂ ದಿನವನ್ನು ಸುಂದರವಾದ ಭೂ ದಿನವನ್ನಾಗಿ ಮಾಡುತ್ತೇವೆ ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಎಲ್ಲರಿಗೂ ವಿಶ್ವ ಭೂಮಿಯ ದಿನದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷ ಏಪ್ರಿಲ್ 22 ವಿಶ್ವ ಭೂಮಿಯ ದಿನ ಎಂದು ಆಚರಿಸಲಾಗುತ್ತದೆ. ಇದು ಕೇವಲ ಆಚರಣೆಯವಲ್ಲದೆ ಪ್ರಕೃತಿಯ ಸಂರಕ್ಷಣೆ ಮತ್ತು ಮಹತ್ವದ ಬಗ್ಗೆ ಜನರಲ್ಲಿ ಮೂಡಿಸುವ ದಿನವಾಗಿದೆ. ಏಪ್ರಿಲ್ 22, 1970 ಮೊದಲ ಬಾರಿ ವಿಶ್ವ ಭೂಮಿಯ ದಿನ ಎಂದು ಆಚರಿಸಲಾಯಿತು. ಪ್ರಕೃತಿಯು ನಮ್ಮ ಬದುಕಿಗೆ ಅಗತ್ಯವಿರುವ ಗಾಳಿ, ನೀರು, ಆಹಾರ ಮತ್ತು ಆಶ್ರಯವನ್ನು ನೀಡುತ್ತಿದೆ. ಮನುಷ್ಯರಿಗಷ್ಟೇ ಅಲ್ಲದೆ ಪ್ರಾಣಿ, ಪಕ್ಷಿ ಮತ್ತು ಹಲವು ಜೀವ ಸಂಕುಲಗಳನ್ನು ಆಶ್ರಯ ನೀಡಿ ಸಲಹುತ್ತಿದೆ. ಮನುಷ್ಯರು ಗಿಡ ಮರಗಳನ್ನು ಕಡಿದು ಕಾಡನ್ನು ನಾಶ ಮಾಡುತ್ತಿದ್ದಾರೆ. ಗಿಡ ಮರಗಳನ್ನು ಬೆಳೆಸಿ ಕಾಡನ್ನು ರಕ್ಷಿಸಬೇಕು. ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹೇಳಿ, ಭೂಮಿಯು ಸೌರಮೂಲದ ಒಂದು ಗ್ರಹವಾಗಿದೆ. ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ. ಭೂಮಿಯು ಆಮ್ಲಜನಕ ಮತ್ತು ನೀರು ಇರುವ ಏಕೈಕ ಗ್ರಹವಾಗಿದೆ. ಇಷ್ಟು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಾಡನ್ನು ಬೆಳೆಸಿ ನಾಡನ್ನು ಉಳಿಸಿ, ಭೂಮಿ ಉಳಿಸಿ ಜೀವ ಉಳಿಸಿ, ಅರಣ್ಯ ನಾಶ ನಮ್ಮಯ ವಿನಾಶ, ಭೂಮಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರತಿದಿನ ಭೂಮಿಯ ದಿನವಾಗಿರಲಿ. ಸುತ್ತ ಭೂಮಿ ಸಂತೋಷದ ಭೂಮಿ. ಭೂಮಿಯನ್ನು ಉಳಿಸಿ, ಮಾನವ ಕುಲವನ್ನು ಉಳಿಸಿ, ಪರಿಸರ ರಕ್ಷಿಸೋಣ. ನಿಮ್ಮ ತಾಯಿಯಂತೆ ಭೂಮಿಯನ್ನು ಪ್ರೀತಿ.
ಧನ್ಯವಾದಗಳು.